ಇಕಿಗಾಯ್ ಬರಹದ ಹಿಂದಿರುವ ಲಿಪಿಗಳು. ಜಪಾನಿ ಭಾಷೆಯಲ್ಲಿ ಇಕಿಗಾಯನ್ನು 4 ಗುರುತುಗಳಲ್ಲಿ ಬರೆಯಲಾಗಿರುತ್ತದೆ. ಮೊದಲ 2 ಗುರುತುಗಳು ಜೀವನವನ್ನು ಎಂಬ ಅರ್ಥ ನೀಡಿದರೆ, ನಂತರದ 2 ಬರಹಗಳು ಯೋಗ್ಯವಾಗುವುದು ಎಂದು ಅರ್ಥೈಸುತ್ತದೆ. ಈ ರೀತಿಯ ಸಂಶೋಧನೆಯ ಫಲಶ್ರುತಿಗಳನ್ನು ಈ ಪುಸ್ತಕದುದ್ದಕ್ಕೂ ಪರಿಶೀಲಿಸುವುದಾದರೆ, ಸಂಶೋಧನೆಯು ಸ್ಪಷ್ಟವಾಗಿ ಸೂಚಿಸುವುದೇನೆಂದರೆ, ಇಕಿಗಾಯ್ನ ಮೇಲೆ ಒಕಿಗಾವನ್ನರ ಕೇಂದ್ರೀಕರಣವು ಒಂದು ಉದ್ದೇಶದ ಸಂವೇದನೆಯನ್ನು ಪ್ರತಿನಿತ್ಯವೂ ನೀಡುತ್ತದೆ ಮತ್ತು ಅವರ ಆರೋಗ್ಯ ಹಾಗೂ ದೀರ್ಘಾಯುಷ್ಯತನದಲ್ಲೂ ಪ್ರಮುಖ ಪಾತ್ರ ವಹಿಸುತ್ತದೆ. ಇಕಿಗಾಯ್ನಲ್ಲಿ 5 ನೀಲಿ ವಲಯಗಳಿವೆ. ಪ್ರಪಂಚದ ನೀಲಿ ವಲಯಗಳ ನಡುವೆ ಒಕಿನಾವಾ ಪ್ರಥಮ ಸ್ಥಾನ. ಅದರಲ್ಲೂ ಒಕಿನಾವಾದ ಹೆಂಗಸರು ಪ್ರಪಂಚದ ಬೇರೆ ಕಡೆಗಳಿಗಿಂತ ಹೆಚ್ಚು ಕಾಲ ಬಾಳುತ್ತಾರೆ, ಅತಿ ಕಡಿಮೆ ರೋಗಗಳನ್ನು ಹೊಂದಿರುತ್ತಾರೆ. ನೀಲಿ ವಲಯಗಳು ದ ಬ್ಲೂ ಝೋನ್ಸ್ ಎಂಬ ತಮ್ಮ ಪುಸ್ತಕದಲ್ಲಿ ಡ್ಯಾನ್ ಬ್ಯೂಟನರ್ ಗುರುತಿಸಿ ವಿಶ್ಲೇಷಿಸಿರುವ 5 ವಲಯಗಳೆಂದರೆ ಒಕಿನಾವಾ, ಜಪಾನ್. ಅಲ್ಲಿನ ಸ್ಥಳೀಯ ನಿವಾಸಿಗಳು ಹೆಚ್ಚು ತರಕಾರಿಗಳನ್ನು ಒಳಗೊಂಡಿರುವ ಆಹಾರವನ್ನು ಮತ್ತು ಒಂದು ನಮೂನೆಯ ಚಿಕ್ಕ ಚಿಕ್ಕ ತಟ್ಟೆಗಳಲ್ಲಿ ಬಡಿಸಲಾಗುವ ಟೋಫು ಇವುಗಳಿಂದ ಸಮೃದ್ಧವಾದ ಊಟ ಮಾಡುತ್ತಾರೆ. ಅವರ ಇಕಿಗಾಯ್ ಎಂಬ ತತ್ವದ ಜೊತೆಗೆ ಮೊಯ್ ಅಂದರೆ ತುಂಬ ಸಮೀಪವರ್ತಿ ಸಂಗಾತಿಗಳ ಗುಂಪು ಕೂಡ ಅವರ ದೀರ್ಘಾಯುಷ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಎರಡನೆಯದು ಇಟಲಿಯ ಸಾರ್ಡಿನಿಯಾ ದ್ವೀಪದಲ್ಲಿರುವ ಸ್ಥಳೀಯ ವಾಸಿಗರು ಸಾಕಷ್ಟು ತರಕಾರಿ ಮೆಲ್ಲುತ್ತಾರೆ, ಜೊತೆಗೆ ದಿನಕ್ಕೆ 1 ಅಥವಾ 2 ಬಟ್ಟಲು ದ್ರಾಕ್ಷಾರಸವನ್ನು ಹೀರುತ್ತಾರೆ. ಒಕಿನಾವಾದ ಜನರಂತೆ ಇವರೂ ಸಹ ಒಂದು ಸಮುದಾಯವಾಗಿ ನಿಕಟ ಸಂಪರ್ಕವಿರಿಸಿಕೊಂಡು ಬಾಳುವ ಸ್ವಭಾವ ಇವರದ್ದಾಗಿದೆ. ಇದೂ ಸಹ ದೀರ್ಘಾಯುಷ್ಯಕ್ಕೆ ನೇರವಾಗಿ ಸಂಬಂಧವನ್ನು ಹೊಂದಿದೆ. ಲೋಮಾ ಲಿಂಡಾ, ಕ್ಯಾಲಿಫೋರ್ನಿಯಾ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ನರು ಮೇಲುಗೈ ಸಾಧಿಸಿರುವ ಒಂದು ಕ್ರಿಸ್ತ ಪಂಗಡ. ಇದನ್ನು 21 ಮೇ 1863ರಂದು ಅಮೆರಿಕದ ಮಿಚಿಗನ್ನ ಬ್ಯಾಟಲ್ ಕ್ರೀಕ್ ಎಂಬಲ್ಲಿ ಸ್ಥಾಪಿಸಲಾಯಿತು. ಸಿಲ್ವರ್ ಸ್ಪ್ರಿಂಗ್, ಮೇರಿಲ್ಯಾಂಡ್ನಲ್ಲಿ ಇದರ ಕೇಂದ್ರ ಕಚೇರಿ. ಎಲ್ಲೆನ್ ಜಿ ವೈಟ್, ಜೇಮ್ಸ್ ಸ್ಪ್ರಿಂಗರ್ ವೈಟ್, ಜೋಸೆಫ್ ಬೇಟ್ಸ್ ಮತ್ತು ಜೆ.ಎನ್. ಆಂಡ್ರ್ಯೂಸ್ ಇದರ ಮುಖ್ಯಸ್ಥಾಪಕರು. ಕ್ರಿಸ್ತನ ಸಹಸ್ರ ವರ್ಷದ ಐಹಿಕ ರಾಜ್ಯಭಾರದಲ್ಲಿ ನಂಬಿಕೆಯುಳ್ಳ ಶನಿವಾರವನ್ನು ಸ್ಯಾಬತ್ ಅಂದರೆ ವಿಶ್ರಾಂತಿ ದಿನವಾಗಿ ಆಚರಿಸುವ ಒಂದು ಕ್ರಿಸ್ತ ಪಂಗಡದವರ ಒಂದು ಗುಂಪನ್ನು ಸಂಶೋಧಕರು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ದೀರ್ಘಕಾಲ ಬದುಕುವವರಲ್ಲಿ ಒಂದು ಗುಂಪು ಅಂತ ಅಧ್ಯಯನ ನಡೆಸಿದರು. 4ನೆಯದು ನಿಕೋಯಾ ಪರ್ಯಾಯ ದ್ವೀಪ, ಕೋಸ್ಟಾರಿಕಾ. ಇಲ್ಲಿಯ ಸ್ಥಳೀಯರು 90 ವರ್ಷಗಳ ನಂತರವೂ ಎದ್ದು ಕಾಣುವ ರೀತಿ ಕಾರ್ಯಶೀಲರಾಗಿರುತ್ತಾರೆ. ತಮ್ಮ ಹೊಲ ಗದ್ದೆಗಳಲ್ಲಿ ಕೆಲಸದಲ್ಲಿ ತೊಡಗಲು ಈ ವಲಯದ ವಯಸ್ಸಾದ ಹಲವು ನಿವಾಸಿಗಳು ಬೆಳಗ್ಗೆ 5:30 ಗಂಟೆಗೆ ಎಚ್ಚರಗೊಳ್ಳಲು ಕೂಡ ಅವರಿಗೆ ಯಾವ ಸಮಸ್ಯೆಯೂ ಇಲ್ಲ. 5ನೆಯದು ಇಕಾರಿಯಾ, ಗ್ರೀಸ್. ಟರ್ಕಿಯ ಕರಾವಳಿ ತೀರದ ಹತ್ತಿರವಿರುವ ಈ ದ್ವೀಪದಲ್ಲಿನ ಪ್ರತಿ 3ರಲ್ಲಿ ಒಬ್ಬ ನಿವಾಸಿ 90ಕ್ಕಿಂತ ಹೆಚ್ಚು ಬದುಕುತ್ತಾರೆ. ಈ ಸಂಗತಿಯು ಆ ದ್ವೀಪಕ್ಕೆ ಸುದೀರ್ಘ ಜೀವನ ದ್ವೀಪ, ಐಲ್ಯಾಂಡ್ ಆಫ್ ಲಾಂಗ್ ಲೈಫ್ ಎಂಬ ಅಡ್ಡ ಹೆಸರನ್ನು ಗಳಿಸಿಕೊಟ್ಟಿದೆ. ಒಕಿನಾವಾ ದ್ವೀಪಕ್ಕೆ ಮತ್ತದು ದೀರ್ಘಾಯುಷ್ಯದ ಗ್ರಾಮ ಎಂದು ಕರೆಸಿಕೊಳ್ಳುವುದಕ್ಕೆ ವಿಶೇಷ ಗಮನವಿತ್ತು.
ಈ ಮುಂದಿನ ಅಧ್ಯಯನಗಳಲ್ಲಿ ವಿವಿಧ ನೀಲಿ ವಲಯಗಳಲ್ಲಿ ಕಂಡ ದೀರ್ಘಾಯುಷ್ಯ ಸಂಬಂಧಿತ ಕೀಲಿಕೈಗಳಂತೆ ಕಾಣುವ ವಿವಿಧ ಅಂಶಗಳ ಕುರಿತು ನಾವು ಪರಿಶೀಲಿಸೋಣ. ಆದಾಗ್ಯೂ ನಾವು ಮೊದಲಿಗೆ ಗಮನಿಸಬೇಕಾದ ಮುಖ್ಯಾಂಶವೆಂದರೆ ಈ 5 ವಲಯಗಳಲ್ಲಿ 3 ವಲಯಗಳು ದ್ವೀಪಗಳು, ಏಕೆಂದರೆ ಅಲ್ಲಿ ಸಂಪನ್ಮೂಲಗಳು ಬಹಳ ದುರ್ಲಭ ಮತ್ತು ಸಮುದಾಯಗಳು ಒಂದಕ್ಕೊಂದು ಪರಸ್ಪರ ಸಹಾಯ ಮಾಡಬೇಕಾಗುತ್ತದೆ. ಅನೇಕರಿಗೆ ಇತರರಿಗೆ ಸಹಾಯ ಮಾಡುವುದೆಂದರೆ ಬಹುಶಃ ಅದೇ ಒಂದು ಇಕಿಗಾಯ್ ಎಂಬುದೇ ಅವರನ್ನು ಜೀವಂತವಿರಿಸಲು ಸಾಕೆನ್ನುವಷ್ಟು ಬಲವಾದ ಶಕ್ತಿಶಾಲಿಯಾದ ಅಸ್ತ್ರವಾಗಿದೆ. 5 ನೀಲಿ ವಲಯಗಳಲ್ಲೂ ಅಧ್ಯಯನ ಮಾಡಿದ ವಿಜ್ಞಾನಿಗಳು ಅಲ್ಲಿನವರ ದೀರ್ಘಾಯುಷ್ಯದ ಕೀಲಿಕೈ ಎಂದರೆ ಆಹಾರ ಪದ್ಧತಿ, ವ್ಯಾಯಾಮ, ಜೀವನಕ್ಕೊಂದು ಉದ್ದೇಶ ಪತ್ತೆ ಮಾಡಿಕೊಳ್ಳುವುದು ಮತ್ತು ಬಲಯುತವಾದ ಸಾಮಾಜಿಕ ಬಂಧಗಳನ್ನು ಕಟ್ಟಿಕೊಳ್ಳುವುದು, ಅಂದರೆ ವಿಸ್ತಾರವಾದ ಸ್ನೇಹ ಬಳಗ ಮತ್ತು ಒಳ್ಳೆಯ ಕುಟುಂಬ ಸಂಬಂಧಗಳನ್ನಿರಿಸಿಕೊಳ್ಳುವುದು. ಒತ್ತಡಗಳನ್ನು ಕಡಿಮೆಗೊಳಿಸಿಕೊಳ್ಳಲು ಈ ಸಮುದಾಯಗಳ ಸದಸ್ಯರು ತಮ್ಮ ಸಮಯ ನಿರ್ವಹಣೆಯನ್ನು ಚೆನ್ನಾಗಿ ಮಾಡುತ್ತಾರೆ, ಆದಷ್ಟು ಕಡಿಮೆ ಮಾಂಸಾಹಾರ ಅಥವಾ ಸಂಸ್ಕರಿತ ಆಹಾರ ಸೇವಿಸುತ್ತಾರೆ ಮತ್ತು ಮದ್ಯಪಾನವನ್ನು ಹಿತಮಿತವಾಗಿ ಮಾಡುತ್ತಾರೆ. ಅವರು ಅತಿಯಾದ ದೈಹಿಕ ಶ್ರಮ ಒಳಗೊಂಡ ವ್ಯಾಯಾಮ ಮಾಡುವುದಿಲ್ಲ, ಆದರೆ ಅವರು ದಿನವೂ ಚಲನಶೀಲರಾಗಿರುತ್ತಾರೆ, ಆದಷ್ಟು ನಡೆಯುತ್ತಾರೆ ಮತ್ತು ತಮ್ಮ ತರಕಾರಿ ತೋಟಗಳಲ್ಲಿ ಕೆಲಸ ಮಾಡುತ್ತಾರೆ. ಈ ನೀಲಿ ವಲಯದ ಜನರು ಮೋಟಾರು ವಾಹನಗಳಲ್ಲಿ ಓಡಾಡುವ ಬದಲಿ ನಡೆದಾಡಲೇ ಇಚ್ಛಿಸುತ್ತಾರೆ. ಪ್ರತಿದಿನವೂ ಕನಿಷ್ಠ ಮಟ್ಟದ ಚಲನೆಯನ್ನೊಳಗೊಂಡ ತೋಟಗಾರಿಕೆಯ ಕೆಲಸವೆಂಬುದು ಅವರಲ್ಲಿ ಎಲ್ಲರೂ ಸರ್ವೇಸಾಮಾನ್ಯವಾಗಿ ತೊಡಗಿಸಿಕೊಂಡಿರುವಂತಹ ಒಂದು ಅಭ್ಯಾಸವಾಗಿದೆ. ಏನಿದು 80% ರಹಸ್ಯ? ಜಪಾನಿನಲ್ಲಿನ ಒಂದು ಸಾಮಾನ್ಯ ಉಕ್ತಿ ಎಂದರೆ ಹರಾ ಹಚಿ ಬು ಎಂಬುದು. ಇದನ್ನು ಅವರು ಊಟಕ್ಕೆ ಕೂರುವ ಮೊದಲು ಅಥವಾ ಊಟದ ನಂತರ ಮರು ನುಡಿಯುತ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಅದರ ಅರ್ಥ ನಿಮ್ಮ ಉದರವನ್ನು 80% ಭಾಗ ಮಾತ್ರ ತುಂಬು ಎಂದು. ಹರಾ ಹಚಿ ಬು ಎಂದರೆ ನಿಮ್ಮ ಹೊಟ್ಟೆಯನ್ನು 80% ಭಾಗ ಮಾತ್ರ ತುಂಬು. ನಮ್ಮ ಹೊಟ್ಟೆ ಬಿರಿಯುವಷ್ಟು ತಿನ್ನಬಾರದೆಂದು ಪುರಾತನ ವಿವೇಕ ಹೇಳುತ್ತದೆ. ಮಿತಿಮೀರಿ ತಿಂದು ನಮ್ಮ ಶರೀರವನ್ನು ಕೋಶೀಯ ಉತ್ಕರ್ಷಣಾ ಕ್ರಿಯೆಯ ವೇಗೋತ್ಕರ್ಷಕ್ಕೆ ಬೇಕಾದ ದೀರ್ಘ ಪಚನ ಕ್ರಿಯೆಗೆ ಒಳಪಡಿಸಿ ದಣಿಸುವ ಬದಲು ಅವರು ತಮ್ಮ ಹೊಟ್ಟೆಯ 80% ಭಾಗ ತುಂಬುತ್ತಿದೆ ಎನಿಸುತ್ತಿರುವಾಗಲೇ ಒಕಿನಾವಾದವರು ತಿನ್ನುವುದನ್ನು ನಿಲ್ಲಿಸಿಬಿಡುತ್ತಾರೆ. ನಿಮ್ಮ ಹೊಟ್ಟೆಯು 80% ಸಾಮರ್ಥ್ಯಕ್ಕೆ ತುಂಬಿದೆ ಎಂದು ವಸ್ತುನಿಷ್ಠವಾಗಿ ತಿಳಿಯುವ ಮಾರ್ಗವಿಲ್ಲವೆಂಬುದು ನಿಜ. ಈ ಉಕ್ತಿಯಿಂದ ನಾವು ಕಲಿಯಬೇಕಾದ ಪಾಠವೆಂದರೆ ಹೊಟ್ಟೆ ತುಂಬಿತೆಂದು ಭಾವ ನಮ್ಮನ್ನು ಆವರಿಸಿದಾಗಲೇ ನಾವು ತಿನ್ನುವುದನ್ನು ನಿಲ್ಲಿಸಬೇಕು. ಊಟದ ಜೊತೆ ಪಕ್ಕದಲ್ಲಿರಿಸಿದ ವಿಶೇಷ ತಿನಿಸು ನಮಗದು ನಿಜಕ್ಕೂ ಅಗತ್ಯವಿಲ್ಲೆಂದು ನಮ್ಮ ಮನಸ್ಸಿಗೆ ಅನ್ನಿಸುತ್ತಿದ್ದರೂ ನಾವು ತಿನ್ನುವ ಒಂದು ಕುರುಕು ತಿಂಡಿ, ಮಧ್ಯಾಹ್ನದ ಭೋಜನ ನಂತರ ಸಿಹಿ ಭಕ್ಷ್ಯ, ಹಣ್ಣು ಇತ್ಯಾದಿ ಇವೆಲ್ಲ ಆ ಗಳಿಗೆಗೆ ನಮಗೂ ಹಿಗ್ಗು ನೀಡಬಹುದಾದರೂ ಅವುಗಳನ್ನು ಸೇವಿಸುತ್ತಿದ್ದರೇನೆ ದೀರ್ಘಾವಧಿಯಲ್ಲಿ ಅವು ನಮ್ಮನ್ನು ಹೆಚ್ಚು ಸಂತಸದಲ್ಲಿಡುತ್ತವೆ. ಊಟ ಬಡಿಸುವ ರೀತಿಯೂ ಸಹ ಮುಖ್ಯ. ಜಪಾನಿಯರು ಊಟವನ್ನು ಸಣ್ಣ ಸಣ್ಣ ತಟ್ಟೆಗಳಲ್ಲಿ ನಿಮ್ಮ ಮುಂದೆ ತಂದಿಡುವ ರೀತಿಯಲ್ಲಿ ಅವರ ಒಲವು ಕಡಿಮೆ ತಿನ್ನುವುದರತ್ತ ಇದೆ ಎನಿಸುತ್ತದೆ. ಜಪಾನಿನ ಹೋಟೆಲ್ ಒಂದರಲ್ಲಿನ ಒಂದು ಪ್ರಾತಿನಿಧಿಕ ಊಟವನ್ನು 5 ಸಣ್ಣ ಸಣ್ಣ ತಟ್ಟೆಗಳನ್ನಿರಿಸಿ ಅವೆಲ್ಲವನ್ನೂ ಒಂದು ಹರಿವಾಣದಲ್ಲಿಟ್ಟು ಬಡಿಸಲಾಗುವುದು. ಅವುಗಳಲ್ಲಿ 4 ತಟ್ಟೆಗಳು ಪುಟ್ಟವಾಗಿದ್ದು ಮುಖ್ಯ ಭಕ್ಷ್ಯವಿರುವುದು ಮಾತ್ರ ಸ್ವಲ್ಪ ದೊಡ್ಡದಿರುತ್ತದೆ. ನಿಮ್ಮ ಮುಂದೆ ಒಮ್ಮೆಲೇ 5 ತಟ್ಟೆಗಳನ್ನಿರಿಸಿಕೊಳ್ಳುವುದೆಂದರೆ ನೀವು ತುಂಬ ತಿಂದು ಬಿಡುತ್ತೀರಿ ಎಂದು ನಿಮಗೆ ತೋರುತ್ತದೆ. ಆದರೆ ಹೆಚ್ಚಿನ ಸಲ ನಿಮಗಾಗುವ ಅನುಭವವೆಂದರೆ ನಿಮ್ಮ ಊಟ ಮುಗಿಯುವ ವೇಳೆಗೆ ಇದೇನಿದು ಹೊಟ್ಟೆಯೇ ತುಂಬಿಲ್ಲವಲ್ಲ ಎಂಬ ಭಾವದಿಂದಿರುತ್ತೀರಿ. ಜಪಾನಿನಲ್ಲಿರುವ ಪಾಶ್ಚಿಮಾತ್ಯರು ಸಾಮಾನ್ಯವಾಗಿ ತೂಕ ಕಳೆದುಕೊಂಡು ಬಹಳ ಒಪ್ಪ ಹಾಗೂ ಸಪೂರವಾಗಿ ಉಳಿಯುವ ಕಾರಣ ಇದೇ ಆಗಿರುತ್ತದೆ. ಪೌಷ್ಟಿಕಾಂಶ ತಜ್ಞರು ನಡೆಸಿದ ಇತ್ತೀಚಿನ ಅಧ್ಯಯನಗಳು ಹೇಳುವುದೇನೆಂದರೆ ಸಂಯುಕ್ತ ಸಂಸ್ಥಾನದ ಜನರ ದೈನಂದಿನ ಸರಾಸರಿ
2200ರಿಂದ 3300 ಕ್ಯಾಲೋರಿಗಳಷ್ಟು ಆಹಾರ ಸೇವಿಸುವವರು 4 ಡಿಗ್ರಿ ಸೆಂಟಿಗ್ರೇಡ್ ಶಾಖದಲ್ಲಿರುವ 1 ಗ್ರಾಂ ತೂಕದ ನೀರನ್ನು 1 ಡಿಗ್ರಿ ಸೆಂಟಿಗ್ರೇಡ್ ಶಾಖವೇರಿಸುವಂತೆ ಎಂದರೆ ಒಟ್ಟು 5 ಡಿಗ್ರಿ ಸೆಂಟಿಗ್ರೇಡ್ ಶಾಖಕ್ಕೇರುವಂತೆ ಕಾಯಿಸುವುದಕ್ಕೆ ಬೇಕಾಗುವ ಉಷ್ಣಕ್ಕೆ 1 ಕ್ಯಾಲೋರಿ ಎನ್ನುವರು. ಇದಕ್ಕೆ ವಿರುದ್ಧವಾಗಿ ಒಕಿನಾವನ್ನರು ಕೇವಲ 1800ರಿಂದ 1900 ಕ್ಯಾಲೋರಿನಷ್ಟೇ ಆಹಾರ ಸೇವಿಸುತ್ತಾರೆ. ಹಾಗಾಗಿ ಅವರ ಶರೀರ ದ್ರವ್ಯರಾಶಿ ಸೂಚಿಯು ಅಮೇರಿಕನ್ನರ 26ರಿಂದ 27ರ ಬದಲಾಗಿ 18ರಿಂದ 22ರ ನಡುವೆ ಇರುತ್ತದೆ. ಒಕಿನಾವನ್ನರ ಆಹಾರ ಹೆಚ್ಚಾಗಿ ಟೋಫು, ಗೆಣಸು, ಮೀನು ಮತ್ತು ತರಕಾರಿಗಳಿಂದ ಕೂಡಿರುತ್ತದೆ. ಪೌಷ್ಟಿಕತೆಗಾಗಿಯೇ ಮೀಸಲಿಟ್ಟ ಅಧ್ಯಯನದಲ್ಲಿ ಈ 80% ಊಟದಲ್ಲಿ ಆರೋಗ್ಯಕರವಾದ ಉತ್ಕರ್ಷಣ ವಿರೋಧಿ ಗುಣ ಇರುವ ಆಹಾರಗಳ ಬಗ್ಗೆ ನೋಡೋಣ. ಮೋಆಯಿ ಅಂದರೆ ಜೀವನದ ಸಂಗಾತಿ. ಒಕಿನಾವರಲ್ಲಿ ಪ್ರತಿಯೊಂದು ಸ್ಥಳೀಯ ಸಮುದಾಯದೊಳಗೆ ಪರಿಮಿತವಾದ ಬಂಧದ ಗುಂಪುಗಳನ್ನು ರಚಿಸಿಕೊಳ್ಳುವುದು ವಾಡಿಕೆ. ಮೋಆಯಿ ಎಂಬುದು ಕೂಡ ಒಬ್ಬರಿಗೊಬ್ಬರು ಪರಸ್ಪರ ಹಿತ ಬಯಸುವ ಸಮಾನ ಆಸಕ್ತಿ ಉಳ್ಳವರ ಒಂದು ಅನಿರ್ಬಂಧಿತ ಗುಂಪು. ಸಮುದಾಯಕ್ಕೆ ಸೇವೆ ಮಾಡುವುದೆಂದರೆ ಹಲವರಿಗೆ ಅದು ತಮ್ಮ ಇಕಿಗಾಯ್ನ ಒಂದು ಭಾಗವೇ ಆದಂತಿರುತ್ತದೆ. ಮೋಆಯಿ ಉದಯಿಸಿದ್ದು ಕಠಿಣ ಸಮಯದಲ್ಲಿ, ಅಂದರೆ ರೈತರೆಲ್ಲರೂ ಒಟ್ಟಾಗಿ ಸೇರಿ ಒಳ್ಳೆಯ ಕೃಷಿ ಪದ್ಧತಿಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದಲ್ಲದೆ ಬಹಳ ಕಡಿಮೆ ಫಸಲು ಕಟಾವು ಆದ ಋತುಮಾನಗಳಲ್ಲಿ ಈ ರೀತಿ ಕಡಿಮೆ ಫಸಲು ಬಿದ್ದವರಿಗೆ ಉಳಿದೆಲ್ಲವರು ಸಹಾಯ ಮಾಡುವುದು. ಮೋಆಯಿಯ ಸದಸ್ಯರು ಪ್ರತಿ ತಿಂಗಳು ನಿಗದಿಯಾದ ಮೊತ್ತದ ವಂತಿಗೆಯನ್ನು ಈ ಗುಂಪಿಗೆ ನೀಡುತ್ತಾರೆ. ಈ ಪಾವತಿಯು ಅವರನ್ನು ಸಭೆಗಳಲ್ಲಿ, ಮೇಜವಾನಿಗಳಲ್ಲಿ, ಆಟಪಾಠಗಳಲ್ಲಿ ಮತ್ತು ಶೋಗಿ ಎಂಬ ಜಪಾನಿನ ಚದುರಂಗದಾಟದಲ್ಲಿ ಇನ್ಯಾವುದೇ ಎಲ್ಲದರಲ್ಲೂ ಸಮಾನ ಹವ್ಯಾಸವುಳ್ಳ ಕ್ರೀಡೆಗಳಲ್ಲಿ ಭಾಗವಹಿಸಲು ಅವಕಾಶ ನೀಡುತ್ತದೆ. ಈ ರೀತಿ ಸಂಗ್ರಹಿಸಿದ ವಂತಿಗೆಯನ್ನು ಈ ಗುಂಪು ನಿಗದಿಯಾಗಿರಿಸಿ ಇಂತಹ ಚಟುವಟಿಕೆಗಳಿಗೆ ವಿನಿಯೋಗಿಸುತ್ತದೆ. ಆದರೆ ಅದರಲ್ಲಿ ಇನ್ನೂ ಮಿಕ್ಕುಳಿದ ಒಬ್ಬ ಸದಸ್ಯ ಒಂದು ನಿರ್ದಿಷ್ಟ ಮೊತ್ತವನ್ನು ಈ ಹೆಚ್ಚುವರಿ ಹಣದಿಂದ ಪಡೆಯುತ್ತಾನೆ. ಈ ರೀತಿ ಆ ವ್ಯಕ್ತಿಯು ಮೋಯಿಯ ಒಂದು ಭಾಗವೇ ಆಗಿರುವುದರಿಂದ ಆತನ ಭಾವನಾತ್ಮಕ ಮತ್ತು ಆರ್ಥಿಕ ಸ್ಥಿರತೆಯನ್ನು ನಿರ್ವಹಿಸಲು ಅನುಕೂಲವಾಗುತ್ತದೆ. ಈ ಮೋಆಯಿಯ ಗುಂಪಿನ ಯಾರಾದರೊಬ್ಬ ಸದಸ್ಯ ಹಣಕಾಸಿನ ಮುಗ್ಗಟ್ಟಿನಲ್ಲಿದ್ದರೆ ಆತ ಆಕೆ ಆ ಗುಂಪಿನಿಂದ ಉಳಿತಾಯ ಹಣದ ಬಾಬ್ತು ಒಂದಿಷ್ಟು ಮುಂಗಡ ಪಡೆಯಬಹುದು. ಪ್ರತಿಯೊಂದು ಮೋಆಯಿ ಗುಂಪಿನ ಹಣಕಾಸು ಲೆಕ್ಕಾಚಾರ ಇತರ ವಿಧಾನ ವಿವರಗಳು ಆಯಾಯ ಗುಂಪಿಗನುಸಾರವಾಗಿ ಅದರದರ ಆರ್ಥಿಕ ಸ್ಥಿತಿಗಳ ಮೇಲೆ ಅವಲಂಬಿತವಾಗಿದೆ. ಆ ಗುಂಪಿಗೆ ತಾನು ಸೇರಿದ್ದೇನೆ ಎಂಬ ಭಾವ ಮತ್ತು ಆ ವ್ಯಕ್ತಿಗೆ ಆ ಗುಂಪು ನೀಡುವ ಬೆಂಬಲ ಅವನಿಗೆ ಒಂದು ಸುರಕ್ಷತಾ ಪ್ರಜ್ಞೆಯನ್ನು ನೀಡುವುದಲ್ಲದೆ ಜೀವಮಾನದ ಆಯುಷ್ಯವೃದ್ಧಿಗೂ ಅದು ಸಹಾಯ ಮಾಡುತ್ತದೆ.